ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ಮಾಲ್ತೇಶ್. ಇವತ್ತು ಓವರಾಲ್ ಆಗಿ ಕೊರೋನಾಗೆ ಸಂಬಂಧಪಟ್ಟಂತ ಪ್ರಮುಖವಾದಂತಹ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ಇವತ್ತೊಂದು ರೀತಿ ತಲೆ ಬಿಸಿಯ ದಿನ. ಓವರಾಲ್ ಆಗಿ ನಾವು ಇವತ್ತಿನ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಅದಕ್ಕಿಂತ ಮುನ್ನ ನಾವು ಟಾಪ್ 5 ಇವತ್ತಿನ ನ್ಯೂಸ್ ರೂಮ್ ಸುದ್ದಿಗಳನ್ನ ನಾವು ಮೊದಲಿಗೆ ನೋಡ್ತಾ ಹೋಗೋಣ. ಅದರಲ್ಲಿ ಪ್ರಮುಖವಾಗಿ ಮೊದಲ ಸುದ್ದಿಯನ್ನ ನಾವು ಗಮನಿಸೋದಾದ್ರೆ ಇವತ್ತು ಒಂದು ರೀತಿ ಸಾವೇ ಗತಿನ ಅನ್ನುವಂಥ ರೀತಿಯಾದಂತಹ ಭಯ ಆಗ್ತಾ ಇದೆ. ಯಾಕಂತಾದ್ರೆ ಅದರಲ್ಲೂ ನಾನ್ ಕೊರೋನಾ ಪೇಷಂಟ್. ಇನ್ಫ್ಯಾಕ್ಟ್ ಟಿವಿ9 ಒಂದು ರಹಸ್ಯ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ನೀವೆಲ್ಲ ಬಹಳ ದಿನಗಳಿಂದ ಕೇಳ್ಪಡ್ತಾ ಇದ್ರಿ, ಬಹಳ ಸಮಸ್ಯೆ ಆಗ್ತಾ ಇದೆ ನಾನ್ ಕೋವಿಡ್ ಪೇಷಂಟ್ಸ್ ಗಳಿಗೆ ಅಂತ. ಆ ಸಮಸ್ಯೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ನೈಜವಾಗಿ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಈಗ ಟಿವಿ9 ಮಾಡುತ್ತೆ. ಟಿವಿ9 ನಡೆಸಿದಂತ ರಹಸ್ಯ ಕಾರ್ಯಾಚರಣೆಯಲ್ಲಿ ಖಾಸಗಿ ಆಸ್ಪತ್ರೆಗಳು ನಾನ್ ಕೋವಿಡ್ ಪೇಷಂಟ್ಸ್ ಗಳ ವಿಚಾರವಾಗಿ ನಡೆದುಕೊಳ್ತಾ ಇರುವಂತಹ ರೀತಿ ಗೊತ್ತಾಗಿದೆ. ಎರಡನೇ ಟಾಪ್ ಸುದ್ದಿ ಯಾವುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಸಾವಿನ ಕೇಕೆ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಯಾಕಂತಂದ್ರೆ ಇಲ್ಲಿ ತನಕ ರಿಕವರಿ ರೇಟ್ ಚೆನ್ನಾಗಿದೆ, ಸಾವಿನ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಈಗ ಹಾಗಾಗ್ತಾ ಇಲ್ಲ. ಯಾಕಂತಂದ್ರೆ ಬೆಂಗಳೂರಿನಲ್ಲೂ ಕೂಡ ಸಾವನ್ನಪ್ಪದಂಥವರ ಸಂಖ್ಯೆ ಇವತ್ತು ಕಂಡು ಬಂದಿರುವಂತದ್ದು ಇದೆಯಲ್ಲ, ಇದು ಒಂದು ರೀತಿ ಕೊರೋನಾದಿಂದ ಬಹಳ ಎಚ್ಚರಿಕೆ ವಹಿಸಿ ನಾವು ದೂರ ಇರಬೇಕಾಗುತ್ತೆ. ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರು ಸಾವೇ ಗತಿ ಅನ್ನುವಂತ ರೀತಿಯಾಗಿದೆ. ಮೂರನೇ ವಿಚಾರವಾಗಿ ಏನು ಅನ್ನುವಂತ ನೋಡ್ತಾ ಹೋಗೋಣ. ನಾವು ಈ ಕೊರೋನಾದಿಂದ ಬಚಾವಾಗಬೇಕು ಅಂತಂದ್ರೆ ಹಿಂದೆ ನಾವು ಹೇಳಿದ್ವಿ 3 ಸೂತ್ರಗಳನ್ನ ನಾವು ಪಾಲಿಸಬೇಕು, ತ್ರಿಸೂತ್ರಗಳು ಅಂತ. ಬಟ್ ಈಗ ಕೊರೋನಾ ಇಡ್ತಾ ಇರುವಂತ ಹಾವಳಿಯನ್ನ ನೋಡಿದ್ರೆ ಪ್ರಮುಖವಾಗಿ ನಮ್ಮ ಜೊತೆಗೆ ಸರ್ಕಾರವೂ ಸೇರಿ ಒಟ್ಟು 5 ಸೂತ್ರಗಳನ್ನ ಪಾಲಿಸಬೇಕಾಗಿದೆ. ಪ್ರಮುಖವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಇದು ಟಿವಿ9 ಬಹಳ ತಜ್ಞರ ಜೊತೆಗೆ ನಾವು ಚರ್ಚೆ ಮಾಡಿದಂತಹ ನಂತರದಲ್ಲಿ ಸರ್ಕಾರಕ್ಕೆ ಕೊಡ್ತಾ ಇರುವಂತಹ ಸಲಹೆಗಳು. ಜನರು ನೀವು ಕೂಡ ಇದನ್ನ ಪಾಲಿಸಿ, ಇದರಿಂದ ನಾವು ಕೊರೋನಾದಿಂದ ಮುಕ್ತಿ ಹೊಂದೋದಕ್ಕೆ ಒಂದು ಅವಕಾಶ ಇದೆ. ಆ 5 ಸೂತ್ರಗಳು ಯಾವ್ದ್ಯಾವ್ದು ಅನ್ನೋಂಥದ್ದು ಕೂಡ ನಾವು ನಿಮ್ಮ ಮುಂದೆ ಒಂದು ರಿಪೋರ್ಟ್ನ ಮುಖೇನವಾಗಿ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ 4ನೇ ಸುದ್ದಿ ಯಾವುದು ಅನ್ನುವಂಥ ಪ್ರಮುಖ ಸುದ್ದಿ ಯಾವುದು ಅನ್ನೋದನ್ನ ನೋಡೋದಾದ್ರೆ ರಿಕವರಿ ಕುತ್ತು ನಾವು ಗಮನಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಅತಿ ಕಡಿಮೆ ರಿಕವರಿ ಪರ್ಸೆಂಟೇಜ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಇಲ್ಲಿ ತನಕ ಕೊರೋನಾ ಬಂದ್ರೂ ಕೂಡ ರಿಕವರಿ ರೇಟ್ ತುಂಬಾ ಚೆನ್ನಾಗಿದೆ ಅನ್ನುವಂತ ಸಮಾಧಾನ ಇತ್ತು. ಬಟ್ ಇನ್ ಮುಂದೆ ಹಾಗೆ ಅಂದ್ಕೊಳ್ಳೋದಕ್ಕಾಗಲ್ಲ ಅಂತ ಕಾಣಿಸುತ್ತೆ. 33,000 ಕೇಸ್ಗಳು ಒಂದ್ ಕಡೆ ದಾಟಿ ಹೋಗ್ತಾ ಇದ್ರೆ ಮತ್ತೊಂದ್ ಕಡೆ ರಿಕವರಿ ರೇಟ್ ಬಹಳ ಕಮ್ಮಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ICU ಪ್ರಕರಣಗಳು ಬಹಳ ಹೆಚ್ಚಿದೆ. ಅದ್ರ ಬಗ್ಗೆನೂ ಕೂಡ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದರ ಜೊತೆಗೆ ಇನ್ನೊಂದು ವಿಚಾರ ಇವತ್ತು ನಾವು ಪ್ರಮುಖವಾಗಿ ಗಮನಿಸಿದ್ದು ಅಂತ ಅಂದ್ರೆ ಮುಖ್ಯಮಂತ್ರಿಗಳಿಗೂ ಕೂಡ ಈ ಮಾರಿ ಭೀತಿ ಶುರುವಾಗಿದೆ ಅಥವಾ ಈ ಕೊರೋನಾ ಭೀತಿ ಶುರುವಾಗಿದೆ. ಯಾಕಂತಂದ್ರೆ ಮುಖ್ಯಮಂತ್ರಿಗಳ ಅಕ್ಕಪಕ್ಕದಲ್ಲೇ ನಿಂತು ಕೆಲಸ ನಿರ್ವಹಿಸ್ತಾ ಇದ್ದಂತಹ ಮಂದಿಗೂ ಕೂಡ ಕೊರೋನಾ ತಗುಲಿರೋದು ಗೊತ್ತಾಗಿದೆ. ಹೀಗಾಗಿ ಖುದ್ದು ಮುಖ್ಯಮಂತ್ರಿಗಳು ಕೂಡ ಈಗ ಹೋಮ್ ಕ್ವಾರಂಟೈನ್ಗೆ ಒಳಪಡ್ತಾ ಇದ್ದಾರೆ. 5 ದಿನಗಳ ಕಾಲ ಮುಖ್ಯಮಂತ್ರಿಗಳು ಕೂಡ ಈಗ ವರ್ಕ್ ಫ್ರಮ್ ಹೋಮ್ ರೀತಿಯಾಗಿ ಅನುಸರಿಸಬೇಕಾದಂತ ಅನಿವಾರ್ಯತೆ ಬಂದಿದೆ. ಇನ್ನು 6ನೇ ಪ್ರಮುಖವಾದಂತಹ ಸುದ್ದಿ ಯಾವುದು ಅನ್ನೋದನ್ನ ನೋಡೋದಾದ್ರೆ ಕೊರೋನಾಗೆ ಸಂಬಂಧಪಟ್ಟಂತ ಟಾಪ್ 9 ನ್ಯೂಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ನಮ್ಮ ರಾಜ್ಯ ಹಾಗೆ ಇತರ ರಾಜ್ಯಗಳಿಗೆ ಸಂಬಂಧಪಟ್ಟ ಒಟ್ಟು ನಮ್ಮ ದೇಶದ ಸಮಗ್ರ ಕೊರೋನಾಗೆ ಸಂಬಂಧಪಟ್ಟಂತ ಬೆಳವಣಿಗೆಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನು ಪ್ರಮುಖವಾದಂತ ನಮ್ಮ ಮೊದಲ ಸುದ್ದಿ ಕಡೆಗೆ ನಾವು ಗಮನ ಹರಿಸ್ತಾ ಹೋಗೋಣ. ಮೊದಲ ಸುದ್ದಿ ಅಂತ ಅಂದ್ರೆ ನಾನ್ ಕೋವಿಡ್ ಪೇಷಂಟ್ಸ್ ಗಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರಿಂದ ಬಹಳ ಕಂಪ್ಲೇಂಟ್ಸ್ ಟಿವಿ9ಗೂ ಕೂಡ ಬರ್ತಾ ಇತ್ತು. ಅದರಲ್ಲಿ ಹಾರ್ಟ್ ಪೇಷಂಟ್, ಕ್ಯಾನ್ಸರ್ ಪೇಷಂಟ್ಸ್, ಡಯಾಲಿಸಿಸ್ ಪೇಷಂಟ್ಸ್ ಇವ್ರನ್ನಂತೂ ಕೇಳೋರೇ ಇಲ್ದಾಗ ಆಗಿ ಹೋಗಿದೆ. ಟಿವಿ9 ಕೂಡ ಒಂದು ರಹಸ್ಯ ಕಾರ್ಯಾಚರಣೆಯ ಮುಖೇನವಾಗಿ ಹಲವು ಹಾಸ್ಪಿಟಲ್ಗಳಿಗೆ ನಾವು ಭೇಟಿ ಕೊಟ್ಟು ಆ ಟೈಮ್ನಲ್ಲಿ ನಮಗೆ ಗಮನಕ್ಕೆ ಬಂದಂಥದ್ದೇನು, ನಾನ್ ಕೋವಿಡ್ ಪೇಷಂಟ್ ಹಾಸ್ಪಿಟಲೈಸ್ ಆಗಬೇಕು ಅಂತಂದ್ರೆ ಎಂತಹ ಕಷ್ಟ ಇದೆ ನಮ್ಮ ಬೆಂಗಳೂರಿನಲ್ಲಿ. ಆ ನೈಜತೆಯನ್ನ ನಾವೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಕಂಡೀಷನ್ ಹತ್ರ ಇದ್ದಾಗ ನೀವು BBMP ಹೋಗಿ ಹುಡುಕಕ್ಕಾಗತ್ತೆ? ನಾವು ಯಾರು ಮಾಡಲ್ಲ. ಅದು ಅರ್ಜೆಂಟ್ ಅಂದ್ರೆ ನೀವು ಕೇಸ್ ಜನರಲ್ ಹೋಗಿ ನೋಡಿ, ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟೇ. ಪೇಷಂಟ್ ಯಾರು ಇಷ್ಟೊಂದು ಕೇರ್ ತಗೊಳ್ಳೋದಲ್ಲ ಮೇಡಮ್. ಸರ್ ಅಷ್ಟು ಎಮರ್ಜೆನ್ಸಿ ಇದ್ರೆ ದಯವಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಮಾಡ್ಕೊಂಡು. ಬಾಂಬೆಗೆ ಹೋಗಿದ್ರು ಮೇಡಮ್. ತಗೊಳ್ಳಲ್ಲ ಸರ್, ಮೈಸೂರಿಂದ ಬಂದ್ರು ತಗೊಳ್ಳಲ್ಲ. ಪೇಷಂಟ್ ಏನು ಹೆಚ್ಚು ಕಮ್ಮಿ ಆದ್ರೆ ಏನು ಹುಷಾರಿಲ್ಲ, ಕೆಮ್ಮು ಜ್ವರ ಇತ್ತು ಸರ್, ಬೆಡ್ ಖಾಲಿ ಇಲ್ಲ ಸರ್. ತುಂಬಾ ಬೆಳಗ್ಗೆಯಿಂದ ಕೆಮ್ಮು ಜ್ವರ ಇದೆ. ಹೌಸಿಂಗ್ ಬೋರ್ಡ್ ಇದೆಯಲ್ಲ, ಅಲ್ಲಿ ಹೋಗ್ಬೇಕು. ಒಂದು ಆಸ್ಪತ್ರೆಗೆ ಹೋದ್ರೆ ಹೊರಗೆ ನಿಲ್ಲಿ ಅಂತಾರೆ, ಮತ್ತೊಂದು ಆಸ್ಪತ್ರೆಗೆ ಹೋದ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ ಅಂತಾರೆ, ಇನ್ನೂ ಒಂದಷ್ಟು ಆಸ್ಪತ್ರೆಗಳಲ್ಲಿ ಒಳಗೇನೆ ಬಿಡಲ್ಲ.
ಬೆಡ್ ಖಾಲಿ ಇಲ್ಲ, BBMP ಲೆಟರ್ ತಗೊಂಬನ್ನಿ, ಕೊರೋನಾ ಟೆಸ್ಟ್ ಮಾಡಿಸ್ಕೊಂಬನ್ನಿ. ಹೋದ ಆಸ್ಪತ್ರೆಗಳಲ್ಲೆಲ್ಲ ಇದೇ ಮಾತು, ಇದೇ ತಾತ್ಸಾರ. ಇದಕ್ಕೋ ಭಯಾನಕ ಅಂದ್ರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಸಾವಿರಾರು ರೂಪಾಯಿ ಸುಲಿಗೆ. ಇದಿಷ್ಟು ಬೆಂಗಳೂರಿನಲ್ಲಿರೋ ಕೆಲ ಪ್ರತಿಷ್ಠಿತ ಆಸ್ಪತ್ರೆಗಳ ಅಮಾನವೀಯತೆ, ಹೃದಯಹೀನತೆ. ಕೊರೋನಾ ಸಂಕಷ್ಟದಲ್ಲೂ ರಾಜಧಾನಿ ಆಸ್ಪತ್ರೆಗಳು ಜನರ ಪಾಲಿಗೆ ನರಕ ತೋರಿಸ್ತಿವೆ. ಅಂತ ಆಸ್ಪತ್ರೆಗಳ ನಿಜ ಬಣ್ಣವನ್ನ ಇವತ್ತು TV9 ರಹಸ್ಯ ಕಾರ್ಯಾಚರಣೆ ಮೂಲಕ ಬಟಾ ಬಯಲು ಮಾಡಿದೆ. ಕನ್ನಿಂಗ್ಹ್ಯಾಮ್ ರಸ್ತೆಯ ಫೋರ್ಟಿಸ್ ಆಸ್ಪತ್ರೆ, ವಸಂತನಗರದ ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆ, ಮಲ್ಲೇಶ್ವರಂನಲ್ಲಿರೋ ಮಣಿಪಾಲ್ ಆಸ್ಪತ್ರೆ, ರಾಜಾಜಿನಗರದ ಸುಗುಣ ಆಸ್ಪತ್ರೆ, ವಿಜಯನಗರದ ಶೋಭಾ ಆಸ್ಪತ್ರೆ, ನಾಗರಬಾವಿಯ GM ಹಾಸ್ಪಿಟಲ್, ಬಸವನಗುಡಿಯ ರಂಗದೊರೈ ಆಸ್ಪತ್ರೆ. ಬೆಂಗಳೂರಿನ ಉದ್ದಕ್ಕೂ ಹೋದ ಆಸ್ಪತ್ರೆಗಳೆಲ್ಲ ಅಕ್ಷರಶಃ ಸುಲಿಗೆಗೆ ಇಳಿದು ಬಿಟ್ಟಿವೆ. ಇವತ್ತು ಕೊರೋನಾ ಯಾವ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಅಂದ್ರೆ ನಿಜವಾಗಿಯೂ ಕೋವಿಡ್ ಸೋಂಕು ತಗುಲಿರೋರನ್ನ ಬಿಡಿ, ಅವರಿಗಂತೂ ಎಲ್ಲೋ ಸರಿಯಾದ ಟೈಮಿಗೆ ಆಸ್ಪತ್ರೆಗೆ ಸೇರಿಕೊಳ್ಳೋಕಾಗ್ತಿಲ್ಲ. ಅದೆಷ್ಟೋ ಜನ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಆಂಬ್ಯುಲೆನ್ಸ್ಗಳಲ್ಲಿ ಆಸ್ಪತ್ರೆಯ ಕಾರಿಡಾರ್ಗಳಲ್ಲೇ ಉಸಿರು ಚೆಲ್ತಿದ್ದಾರೆ. ಆಗಿದೆ ಸ್ಥಿತಿ. ಜಸ್ಟ್ ನೆಗಡಿ ಕೆಮ್ಮು ಬಂದವರಿಗೂ ಯಾವುದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋಕೋ ಹಿಂದೇಟು ಹಾಕ್ತಿದ್ದಾರೆ. ಕಾರಣ ಕೋವಿಡ್ ಹುಟ್ಟು ಹಾಕಿರೋ ಭಯ. ಆಸ್ಪತ್ರೆಗಳ ಬಣ್ಣ ಬಯಲು ಮಾಡಲು TV9 ರಹಸ್ಯ ಕಾರ್ಯಾಚರಣೆ. ನಿಜ, ಕಳೆದ ಕೆಲ ದಿನಗಳಿಂದ ಕೋವಿಡ್ ಅಲ್ಲದ ರೋಗಿಗಳು ಚಿಕಿತ್ಸೆಗಾಗಿ ಅದೆಷ್ಟು ಪರದಾಡ್ತಿದ್ದಾರೆ ಅನ್ನೋದು TV9 ಗಮನಕ್ಕೆ ಬಂದಿತ್ತು. ಒಂದಷ್ಟು ಕೇಸ್ಗಳ ಬಗ್ಗೆ TV9 ವರದಿ ಬಿತ್ತರಿಸಿ ಸರ್ಕಾರದ ಗಮನಕ್ಕೂ ತಂದಿತ್ತು. ದೇಶದ ರಾಜ್ಯದ ಕತೆ ಬಿಡಿ, ನಮ್ಮ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಸವಿವರವಾಗಿ ಸುದ್ದಿ ಮಾಡಿ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಮಾಡಿತ್ತು. ಸರ್ಕಾರದ ಸಚಿವರು ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದು ಬಿಟ್ರೆ ಸಾಮಾನ್ಯ ರೋಗಿಗಳ ಪರಿಸ್ಥಿತಿ ಮಾತ್ರ ಸುಧಾರಿಸಲೇಕಿಲ್ಲ. ಹೀಗಾಗಿ TV9 ಇಂದು ರಹಸ್ಯ ಕಾರ್ಯಾಚರಣೆ ಮೂಲಕ ಯಾರೋ ಮಾಡದ ಸಾಹಸಕ್ಕೆ ಕೈ ಹಾಕಿತ್ತು. ಒಂದೊಂದೇ ಆಸ್ಪತ್ರೆಗಳ ಬಣ್ಣ ಬಯಲು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿತ್ತು. ರಹಸ್ಯ ಕಾರ್ಯಾಚರಣೆಯ ಕೆಲ ಸ್ಯಾಂಪಲ್ಗಳನ್ನ ತೋರಿಸ್ತೀವಿ ನೋಡಿ. ಫೋರ್ಟಿಸ್ ಆಸ್ಪತ್ರೆ, ಕನ್ನಿಂಗ್ಹ್ಯಾಮ್ ರಸ್ತೆ. TV9 ಪ್ರತಿನಿಧಿಯೊಬ್ಬರನ್ನ ರೋಗಿಯಂತೆ ಕಾರಲ್ಲಿ ಕರ್ಕೊಂಡು ನಮ್ಮ ಸ್ಟಿಂಗ್ ಆಪರೇಷನ್ ಟೀಮ್ ಮೊದಲಿಗೆ ಹೋಗಿದ್ದು ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರೋ ಫೋರ್ಟಿಸ್ ಆಸ್ಪತ್ರೆಗೆ. ಅಲ್ಲೇನಾಯ್ತು ಅಂತ ಒಮ್ಮೆ ನೀವೇ ನೋಡಿ. ಒಂಚೂರು ಚೆಕ್ ಮಾಡುತ್ತೀರಾ ಮೇಡಮ್? ಅಲ್ಲಿ ಮಲ್ಗೆ ಸುಸ್ತಾಗ್ಬಿಟ್ಟಿದ್ದಾರೆ. ಅಲ್ಲ ಮೇಡಮ್, ಇಲ್ಲೇನು ಗೊತ್ತಾ, ಇಲ್ಲಿ ನನಗೆ ಒಂಚೂರು ಅಲ್ಲಿ ಚೆಕ್ ಮಾಡಿದ್ರೆ ನನಗೆ ಅನುಕೂಲ. ಯಾಕಂದರೆ ನಮ್ಗೆ ಅಷ್ಟೊಂದು ಕಾಸಿಲ್ಲ ಕೊಡೋಕ್ಕೆ. ಅದಕ್ಕೆ ನೀವು ಒಂಚೂರು ಜ್ವರ ಏನೋ ಸಿಂಟಮ್ಸ್ ಐತೆ ಅಂದರೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಹಾಂ, ಕಾರಲ್ಲಿದೆ. ಕೆಮ್ರಿ ಓಡ್ತಾವಳೆ. ನೋಡಿದ್ರಲ್ಲ, ಕೆಮ್ಮು ಸೌಂಡ್ ಕೇಳ್ತಿದ್ದಂತೆ ಅದು ಹೇಗೆ ನರ್ಸ್ ಓಡ್ತಿದ್ದಾಳೆ ನೋಡಿ. ಅಲ್ಲಿಗೆ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗಲೇಗಿಲ್ಲ. ಮಣಿಪಾಲ್ ಆಸ್ಪತ್ರೆ, ಮಲ್ಲೇಶ್ವರಂ. ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗಲ್ಲ ಅಂತ ಗೊತ್ತಾದ ಮೇಲೆ ನಮ್ಮ ತಂಡ ಮಲ್ಲೇಶ್ವರಂನಲ್ಲಿರೋ ಮಣಿಪಾಲ್ ಆಸ್ಪತ್ರೆಗೆ ಹೋಗಿತ್ತು. ಅಲ್ಲಿ ಹೋಗ್ತಿದ್ದಂತೆ ಅಡಿಯಿಂದ ಮುಡಿಯವರೆಗೂ ಮಾಸ್ಕ್, ಗಾಗಲ್, ಗೌನ್, ಗ್ಲೌಸ್ ಎಲ್ಲ ಕವರ್ ಮಾಡ್ಕೊಂಡಿದ್ದ ವ್ಯಕ್ತಿಯೊಬ್ಬ ನಮ್ಮನ್ನ ಮಾತಾಡ್ಸೋಕ್ ಬಂದ. ಸಾರ್, ಇದು ಕೋವಿಡ್ ಆಸ್ಪತ್ರೆ, ಇಲ್ಲಿ ಟ್ರೀಟ್ಮೆಂಟ್ ಬೇಕು ಅಂದ್ರೆ BBMP ಇಂದ ಒಂದು ಲೆಟರ್ ತರಬೇಕು ಅಂದ. BBMP ಇಂದ ಮೆಸೇಜ್ ಬರುತ್ತೆ ಇರೋರಿಗೆ, ಅವ್ರ ಲಿಸ್ಟ್ ಅಲ್ಲಿ ಬಂದ್ರೆ ಹೆಸರು ಇದ್ರೆ ಒಳಗೆ ತಗೊಂಡ್ಬರ್ತಾರೆ.
ನಾವು ಬೆಳಗ್ಗೆಯಿಂದ ಇದು ಮಾಡ್ತಾ ಇದೀವಿ. ಇಲ್ಲ ನಾವು BBMP ಇಂದಾನೆ ಅವರಿಂದಾನೆ ಅಲ್ಲ ಕಂಡೀಷನ್ ಹತ್ರ ಇದ್ದಾಗ ನೀವು BBMP ಗೆ ಹೋಗಿ ಹುಡ್ಕಕ್ಕಾಗತ್ತ ನಾವು? ಅಣ್ಣ ನಮ್ದೇನಿಲ್ಲ ನಾ ಯಾವ ಹಾಸ್ಪಿಟ್ಲ್ ಅದ ಅವ್ರದ್ದು ಏನಿಲ್ಲ, ಎಲ್ಲ BBMP ಇಂದ ಸೈನ್ ಆಗಿ ಸೀಲ್ ಆಗಿ ಬರ್ಬೇಕು. ಅದು ಲೇಟ್ ಆಗುತ್ತೆ, ಒಂಚೂರು ಚೆಕ್ ಆದ್ರೂ ಮಾಡ್ಬೋದಲ್ಲ? ಯಾರು ಮಾಡಲ್ಲ ಅದು. ಅಲ್ಲ ಪೇಷಂಟ್ ಕರ್ಕೊಂಡು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದು ಮಾಡ್ತಾ ಇಲ್ಲ. BBMP ಇಂದ ಬರೋ ಪೇಷಂಟ್ನ ಒಳಗೆ ಕರ್ಕೊಂಡ್ಬಿಡ್ತಾರೆ ಅಷ್ಟೇ. ಅಲ್ಲ ಪೇಷಂಟ್ನ ಒಂಚೂರು ಟ್ರೀಟ್ಮೆಂಟ್ ಏನು ಮಾಡೋದಿಲ್ಲ ಅಂದ್ರೆ ಹೆಂಗೆ? ಇಲ್ಲ ಗುರು, ಎಲ್ಲಿ ಹೋದ್ರು ನೀವು ಅರ್ಜೆಂಟ್ ಅಂದ್ರೆ ನೀವು ಕೇಸ್ ಜನರಲ್ಗೆ ಹೋಗಿ ನೋಡಿ. ಕೇಳಿದ್ರಲ್ಲ ವೀಕ್ಷಕರೇ, ನಾವು ತಗೊಳ್ತಿಲ್ಲ ಅಲ್ಲಿ ಹೋಗಿ ಕಿಲ್ ಹೋಗಿ ಅಂತ ಬಿಟ್ಟು ಸಲಹೆ ಕೊಡೋದೇ ಆಗೋಯ್ತು. ಅಲ್ಲಿಂದ ಮತ್ತೊಂದ್ ಕಡೆ ಹೋದ್ರೆ ಅಲ್ಲೋ ಅದೇ ಉತ್ತರವೇ. ಖಾಸಗಿ ಆಸ್ಪತ್ರೆಗಳ ಕಳ್ಳಾಟವನ್ನ ತೆರೆದಿಟ್ಟಾಗಿದೆ. ಸರ್ಕಾರಕ್ಕೆ ಇದೇ ಸಾಕ್ಷಿಯನ್ನ ಇಟ್ಕೊಂಡು TV9 ದೂರು ನೀಡ್ತಿದೆ. ಹಾಗಿದ್ರೆ ಬೇಜವಾಬ್ದಾರಿ ಮೆರೆಯುತ್ತಿರೋ ಆಸ್ಪತ್ರೆಗಳ ಲೈಸೆನ್ಸ್ ರದ್ದು ಮಾಡ್ತೀರಾ? ಕೊರೋನಾ ರೋಗಿಗಳ ವಿಚಾರದಲ್ಲಿ ತಾತ್ಸಾರಕ್ಕೆ ಬೀಳುತ್ತಾ ಬಿಗ್ ಬ್ರೇಕ್. ನಿಜಕ್ಕೂ ಇದು ನಾಡಿನ ಜನರ ಪರವಾಗಿ TV9 ಮಾಡ್ತಿರೋ ಹಕ್ಕೊತ್ತಾಯ. ಕಳ್ಳಾಟಕ್ಕೆ ನಿಂತಿರೋ ಖಾಸಗಿ ಆಸ್ಪತ್ರೆಗಳ ಲೈಸೆನ್ಸ್ ರದ್ದಾದಾಗ್ಲೇ ಅವರಿಗೆ ಬುದ್ಧಿ ಬರೋದು. ಇಂಥದ್ದೊಂದು ದೃಢ ನಿರ್ಧಾರವನ್ನ ಸರ್ಕಾರ ಕೈಗೊಳ್ಳುತ್ತಾ? ಇದಕ್ಕೆ ಸರ್ಕಾರವೇ ಉತ್ತರ ಹೇಳಬೇಕು, ನೊಂದವರ ಕಣ್ಣೀರು ಒರೆಸಬೇಕು. ಬ್ಯೂರೋ ರಿಪೋರ್ಟ್ TV9. ಇನ್ನು ಪ್ರತಿದಿನವೂ ಕೂಡ ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಹಿಂದೆ ಎಷ್ಟು ಕೇಸಸ್ಗಳು ಬರ್ಬೋದು ಏನು ಎತ್ತ ಅನ್ನುವಂತ ಕುತೂಹಲ ಇರ್ತಾ ಇತ್ತು. ಬಟ್ ಈಗ ನಾವು ನೋಡ್ತಾ ಹೋದ್ರೆ ಒಂದು ರೀತಿ ಆತಂಕನೇ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂತ ಅಂದ್ರೆ ಒಂದು ದಿನಕ್ಕಿಂತ ಮತ್ತೊಂದು ದಿನ ಕಾಂಪಿಟೇಷನ್ ಮೇಲೆ ಕೇಸಸ್ಗಳು ಹೆಚ್ಚಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ಹಾಗೆ ಸುಮಾರು 2300ಕ್ಕೂ ಅಧಿಕ ಕೇಸಸ್ಗಳು ಇವತ್ತು ರಾಜ್ಯದಲ್ಲಿ ರಿಪೋರ್ಟ್ ಆಗಿದೆ. ಬಟ್ ಸಾವಿನ ಸಂಖ್ಯೆ ಇದೆಯಲ್ಲ, ಇದೊಂದು ರೀತಿ ಹೊಸ ಲೆಕ್ಕಾಚಾರವನ್ನೇ ಹಾಕುವಂತೆ ಮಾಡಿದೆ. ಹಾಗಾದ್ರೆ ಇವತ್ತಿನ ಓವರ್ ಆಲ್ ಕೊರೋನಾಕ್ಕೆ ಸಂಬಂಧಪಟ್ಟಂತ ರಾಜ್ಯದ ಹೆಲ್ತ್ ಬುಲೆಟಿನ್ ರಿಪೋರ್ಟ್ ಏನು, ಬನ್ನಿ ನೋಡ್ಕೊಂಬೋಣ. ಇಡೀ ಕರ್ನಾಟಕ ರಾಜ್ಯದಲ್ಲಿ 2313 ಸಾವು ಇಡೀ ರಾಜ್ಯದಲ್ಲಿ ಇವತ್ತಾಗಿರುವಂಥದ್ದು 57 ಜನರ ಸಾವಾಗಿದೆ. ಬೆಂಗಳೂರು ಮಾತ್ರ ಸೋಂಕಿತರ ಸಂಖ್ಯೆ 1447 ಜನರು. ಒಡೀಸ್ ತನ್ನೆಲ್ಲ ಕ್ರೂರ ದಾಖಲೆಗಳೇ ಒಡೀಸ್ ಮಾಡಿ ಕೊರೋನಾ ಮುನ್ನುಗ್ತಿದೆ. ಸಾವಿನ ಸಂಖ್ಯೆಯಲ್ಲೂ ಇವತ್ತು ದಾಖಲೆ ಬರೆದಿದೆ. ಸೋಂಕಿನ ದಾಳಿಯಲ್ಲೂ ರೆಕಾರ್ಡ್ ಮಾಡಿದೆ. ಕೊರೋನಾದ ಇಂದಿನ ಅಂಕಿ ಸಂಖ್ಯೆಗಳೇ ಕರುನಾಡನ್ನೇ ಛಿದ್ರ ಮಾಡುವಂತಿವೆ. ಸ್ವತಃ ವೈದ್ಯಕೀಯ ಶಿಕ್ಷಣ ಸಚಿವರೇ ಬಯಲು ಮಾಡಿರೋ ಕೊರೋನಾದ ಡೆಡ್ಲಿ ಅಂಕಿಅಂಶಗಳು ಇಲ್ಲಿವೆ ನೋಡಿ. ರಾಜ್ಯದಲ್ಲಿ ಹೊಸ ದಾಖಲೆ ಬರೆದ ಕೊರೋನಾ. ಒಂದೇ ದಿನ 57 ಜನರನ್ನ ಕೊಂದು ಹಾಕಿದ ಕ್ರೂರಿ. ಕೊರೋನಾ ಅಟ್ಯಾಕ್ ಮಾಡದ ಗಲ್ಲಿಗಳಿಲ್ಲ, ಸೋಂಕು ನುಗ್ಗದ ಊರುಗಳಿಲ್ಲ. ರಾಜ್ಯದ ದಶ ದಿಕ್ಕಿನಲ್ಲೂ ತನ್ನ ಕಬಂದ ಬಾಹು ಚಾಚಿರೋ ಕ್ರೂರಿ ದಿನದಿಂದ ದಿನಕ್ಕೆ ಏರುಗತಿಯಲ್ಲೇ ಸಾಗ್ತಿದೆ. ತಾನೇ ಬರೆದ ದಾಖಲೆಗಳನ್ನ ಅಳಿಸಿ ಹಾಕಿ ಮುನ್ನುಗ್ತಿದೆ. ನಿತ್ಯವೂ 2000 ಸಂಖ್ಯೆಯನ್ನೇ ರೂಢಿ ಮಾಡಿಕೊಂಡಿರೋ ವೈರಸ್ ಇವತ್ತು ಬರೋಬ್ಬರಿ 2313 ಜನರ ಮೇಲೆ ಸವಾರಿ ಮಾಡಿದೆ. ಇದು ಸೋಂಕಿನ ಇತಿಹಾಸದಲ್ಲೇ ದೊಡ್ಡ ದಾಳಿಯಾಗಿದೆ. ಈ ದಾಳಿಯಿಂದಾಗಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 33,418ಕ್ಕೆ ಏರಿಕೆಯಾಗಿದೆ. ಸೋಂಕಿನಿಂದಲೇ ರಾಜ್ಯದಲ್ಲಿ 500 ಸಾವು. ಸೋಂಕಿನ ಆರ್ಭಟಕ್ಕಿಂತಲೂ ಭಯಾನಕ ವಿಷಯ ಅಂದ್ರೆ ಇವತ್ತೊಂದೇ ದಿನ ಬರೋಬ್ಬರಿ 57 ಜನ ಸೋಂಕಿನ ಮುಂದೆ ಉಸಿರು ಚೆಲ್ಲಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಸೋಂಕಿನಿಂದಲೇ ಸತ್ತವರ ಸಂಖ್ಯೆ 500ರ ಗಡಿ ದಾಟಿದೆ. ಇಂದಿನ ಸಾವು ಸೇರಿದಂತೆ ರಾಜ್ಯದಲ್ಲಿ ಬರೋಬ್ಬರಿ 543 ಜನ ಕೊರೋನಾದಿಂದ ಪ್ರಾಣ ಬಿಟ್ಟಿದ್ದಾರೆ. ಅದರಲ್ಲೂ ಬೆಂಗಳೂರು ಪತ್ತರಗುಟ್ಟುವಂತೆ ಮಾಡಿದೆ. ಬೆಂಗಳೂರಿನಲ್ಲೇ 1447 ಜನರ ಮೇಲೆ ಅಟ್ಯಾಕ್. ರಾಜಧಾನಿಯಲ್ಲಿ 200ರ ಗಡಿ ದಾಟಿದ ಸಾವಿನ ಸಂಖ್ಯೆ.
ಎಸ್, ಬೆಂಗಳೂರಿನಲ್ಲಾಗ್ತಿರೋ ಸೋಂಕಿನ ಹೊಡೆತ ಕಂಡು ಸ್ವತಃ BSY ಅವರೇ ದಂಗಾಗಿ ಹೋಗಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಇವತ್ತು ಕೂಡ ಸಿಲಿಕಾನ್ ಸಿಟಿ ಮೇಲೆ ಸುನಾಮಿಯಂತೆ ಬಂದಪ್ಪಳಿಸಿರೋ ಸೋಂಕು 1447 ಜನರನ್ನ ಪಾಸಿಟಿವ್ ಮಾಡಿದೆ. ಅಷ್ಟಕ್ಕೂ ಈ ಮಹಾ ಹೊಡೆತಗಳಿಂದಲೇ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ 15,000ಕ್ಕೆ ಏರಿಕೆಯಾಗಿದೆ. ಉದ್ಯಾನ ನಗರದಲ್ಲೇ ಬರೋಬ್ಬರಿ 15,329 ಜನ ಸೋಂಕಿತರಿದ್ದಾರೆ. ಇನ್ನು ಇವತ್ತು ಬೆಂಗಳೂರಿನಲ್ಲೇ 29 ಜನರನ್ನ ಕೊಂದು ಹಾಕಿರೋ ವೈರಸ್ ಇದುವರೆಗೂ ಬರೋಬ್ಬರಿ 206 ಜನರ ಜೀವ ತೆಗೆದಿದೆ. ಒಟ್ನಲ್ಲಿ ನಿತ್ಯ 2,000 ಲೆಕ್ಕದಲ್ಲೇ ರಾಜ್ಯದ ಮೇಲೆ ಬಂದೆರಗ್ತಿರೋ ಕೊರೋನಾ ಇವತ್ತು ತನ್ನ ಇತಿಹಾಸದಲ್ಲೇ ದೊಡ್ಡ ದಾಳಿ ಮಾಡಿದೆ. ಅದರಲ್ಲೂ ಒಂದೇ ದಿನ 57 ಜನ ಸತ್ತಿರೋ ಸುದ್ದಿ ರಾಜ್ಯದ ಜನರ ಎದೆ ಬಡಿತ ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, TV9. ಈ ಹಿಂದೆ ಬಹಳ ಕೇಸಸ್ಗಳು ಹೆಚ್ಚಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜನ ತಮ್ಮನ್ನು ತಾವು ರಕ್ಷಿಸಿಕೊಳ್ಬೇಕು ಅಂತ ಅಂದ್ರೆ ತ್ರಿಸೂತ್ರವನ್ನ ಪಾಲಿಸಬೇಕು ಅಂತ ತಜ್ಞರ ಮುಖೇನವಾಗಿ TV9 ಜನರಿಗೆ ಒಂದು ಸುದ್ದಿಯನ್ನ ಇಟ್ಟಿತ್ತು. ಜನರು ಕೂಡ ಅದನ್ನ ಪಾಲಿಸಿದಂತಹ ಕಾರಣದಿಂದಾಗಿ ಬಹಳ ಅನುಕೂಲಕ್ಕೆ ಬಂದಿತ್ತು ಕೂಡ. ಬಹಳ ಡಾಕ್ಟರ್ಸ್ಗಳು ಕೂಡ ಇದನ್ನ ಮೆಚ್ಚಿಕೊಂಡಿದ್ರು. ಈಗ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಕ್ರಮ ಇದೆಯಲ್ಲ, ಇಷ್ಟೆಲ್ಲ ಕೇಸಸ್ಗಳು ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಯಾವುದಕ್ಕೂ ಕೂಡ ಸಾಲಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಈ ಕಾರಣಕ್ಕಾಗಿನೇ TV9 ತಜ್ಞರ ಜೊತೆಗೆ ಚರ್ಚಿಸಿ ಅವರ ಮುಖೇನವಾಗಿನೇ TV9 ಸರ್ಕಾರಕ್ಕೆ ಒಂದು ಸಲಹೆಯನ್ನ ಕೊಡ್ತಾ ಇದೆ. ಏನ್ ಸಲಹೆ ಅಂತ ಅಂದ್ರೆ ಅದು ಪಂಚಸೂತ್ರದ ಸಲಹೆ. ಈ ಸಲಹೆ ಅತಿ ಮುಖ್ಯ ಆಗಿದೆ. ಪಂಚಸೂತ್ರಗಳನ್ನ ಸರ್ಕಾರ ಅನುಸರಿಸಬೇಕಾದಂಥದ್ದು ಕೂಡ ಅತಿ ಅವಶ್ಯಕವಾಗಿದೆ ಇಂಥ ಟೈಮ್ನಲ್ಲಿ. ಹಾಗಾದ್ರೆ ಈ ಪಂಚಸೂತ್ರ ಅಂದ್ರೆ ಯಾವ್ದ್ಯಾವ್ದು, ಜೊತೆಗೆ ಈ ಟೈಮ್ನಲ್ಲಿ ಇದನ್ನ ಪಾಲಿಸಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕೆ ಎಷ್ಟಿದೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ತಜ್ಞರು ಕೊಡ್ತಾ ಇರೋದು 5 ಸೂತ್ರಗಳು. ನಿಮಗೆ ಬೆಂಗಳೂರು ಬದುಕಿಸಲು ಇಚ್ಛೆ ಇದ್ರೆ ತಜ್ಞರ ಈ 5 ಸೂತ್ರಗಳನ್ನ ನೀವು ಪಾಲನೆ ಮಾಡಿ. ಈಗಾಗಲೇ ಕೊರೋನಾ ವಿಚಾರದಲ್ಲಿ ಸರ್ಕಾರ ಎಡವಟ್ಟು ಮಾಡಿಕೊಂಡಿದೆ. ಬೆಂಗಳೂರು ಕರ್ನಾಟಕದ ಕೊರೋನಾ ಹಾಟ್ಸ್ಪಾಟ್ ಅಷ್ಟೇ ಅಲ್ಲ, ದೇಶದಲ್ಲೇ ಕೊರೋನಾ ವಿಪರೀತವಾಗಿ ರಣಕೇಕೆ ಹಾಕ್ತಿರೋ ನಗರ. ಇಷ್ಟು ದಿನ ಹೆಮ್ಮಾರಿ ವಿರುದ್ಧದ ಹೋರಾಟದಲ್ಲಿ ಕರ್ನಾಟಕ ಮಾದರಿ, ಬೆಂಗಳೂರು ಮಾದರಿ ಅಂತಿದ್ದವರೆಲ್ಲ ಈಗ ಇದೇನಾ ರಾಜ್ಯದ ಮಾದರಿ ಅಂತ ಪ್ರಶ್ನಿಸುವಂತಾಗಿದೆ. ರೋಲ್ ಮಾಡೆಲ್ ಅಂತಿದ್ದ ಸಿಲಿಕಾನ್ ಸಿಟಿಯೇ ಈಗ ಕೊರೋನಾ ಕಪಿಮುಷ್ಟಿಯಲ್ಲಿ ಕನಲಿ ಅವ್ಯವಸ್ಥೆಯ ಆಗರದಲ್ಲಿ ಸಿಲುಕಿ ವಿಲ ಒದ್ದಾಡ್ತಿದೆ. ಹೀಗಾಗಿ TV9 ಇವತ್ತು ನಮ್ಮನ್ನ ಬದುಕಿಸೋಕೆ, ರಾಜ್ಯವನ್ನ ಕೊರೋನಾ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡೋಕೆ, ಬೆಂಗಳೂರನ್ನ ಬಚಾವ್ ಮಾಡೋಕೆ ಸರ್ಕಾರಕ್ಕೆ ಆಗ್ರಹಿಸಿದೆ. ಅಷ್ಟೇ ಅಲ್ಲ, ತಜ್ಞರ ಜೊತೆ ಚರ್ಚಿಸಿ ಕೆಲ ಸಲಹೆಗಳನ್ನು ಸರ್ಕಾರಕ್ಕೆ ಕೊಟ್ಟಿದೆ. ಈ 2-3 ದಿವಸದಲ್ಲಿ ಎಷ್ಟು ಜನ ಇನ್ಫೆಕ್ಟೆಡ್, ಎಷ್ಟು ಕಡೆ ಓಡಾಡ್ಕೊಂಡು ಎಷ್ಟು ಸ್ಪ್ರೆಡ್ ಮಾಡ್ಲಿಕ್ಕೆ ಸಾಧ್ಯ, ನೀವೇ ಊಹಿಸ್ಕೊ. ಬೆಂಗಳೂರಿಗರನ್ನ ಬಚಾವ್ ಮಾಡಲು ತಜ್ಞರ ಪಂಚಸೂತ್ರ. ನಿಜ, TV9 ಪದೇ ಎಚ್ಚರಿಸಿದ್ರು ಸರ್ಕಾರ ಜಾಣ ಕುರುಡಿನಂತೆ ವರ್ತಿಸ್ತಿದೆ. ನಿಮಗೆ ನಿಜಕ್ಕೂ ಬೆಂಗಳೂರಿಗರ ಜೀವ ಉಳಿಸೋ ಇಚ್ಛೆ ಇದ್ರೆ ತಜ್ಞರು ನೀಡಿರೋ ಪಂಚಸೂತ್ರಗಳನ್ನ ನಿಯತ್ತಾಗಿ ಪಾಲಿಸಲೇಬೇಕಿದೆ. ಅಷ್ಟಕ್ಕೂ ತಜ್ಞರು ನೀಡಿರೋ ಆ 5 ರಕ್ಷಣಾ ಸೂತ್ರಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೊದಲನೇ ರಕ್ಷಣಾ ಸೂತ್ರದ ಪ್ರಕಾರ ಸೋಂಕು ದೃಢಪಟ್ಟ ಕೂಡಲೇ ಅವರನ್ನ ಆಸ್ಪತ್ರೆಗೆ ಸೇರಿಸಬೇಕು. ರೋಗಿಗಳು ಆಸ್ಪತ್ರೆಗೆ ಬಂದ ತಕ್ಷಣ ಚಿಕಿತ್ಸೆ ಸಿಗಲೇಬೇಕು. ಚಿಕಿತ್ಸೆ ನೀಡಲು ನಿರಾಕರಿಸುವ ಆಸ್ಪತ್ರೆಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಚಿಕಿತ್ಸೆಗಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಲೇಬೇಕು. ಎರಡನೇ ರಕ್ಷಣಾ ಸೂತ್ರದ ಪ್ರಕಾರ ಬೆಂಗಳೂರಲ್ಲಿ ತಪ್ಪದೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕು. ಪಾಸಿಟಿವ್ ಬಂದಿರುವ ವ್ಯಕ್ತಿಗಳ ಪ್ರಾಥಮಿಕ ಸಂಪರ್ಕಿತರನ್ನ ಪತ್ತೆ ಹಚ್ಚಬೇಕು. ಸೋಂಕಿತರು ಮತ್ತು ಶಂಕಿತರ ಕುಟುಂಬಸ್ಥರು ಕರೆ ಮಾಡಿದ್ರೆ ಕೂಡಲೇ ಸ್ಪಂದಿಸಬೇಕು. ಪ್ರಾಥಮಿಕ ಸಂಪರ್ಕಿತರು ಕರೆ ಮಾಡಿದ್ರು ಟೆಸ್ಟ್ ಮಾಡಲೇಬೇಕು. ಮೂರನೇ ರಕ್ಷಣಾ ಸೂತ್ರದ ಪ್ರಕಾರ ಸೋಂಕಿತರನ್ನ ಆಸ್ಪತ್ರೆಗೆ ಸೇರಿಸುವ ಜವಾಬ್ದಾರಿಯನ್ನ ಸರ್ಕಾರ ತೆಗೆದುಕೊಳ್ಳಬೇಕು. ಸೋಂಕಿತರಿಗೆ ಚಿಕಿತ್ಸೆ ಸಿಗ್ತಾ ಇರೋ ಬಗ್ಗೆ ಕಂಪ್ಲೀಟ್ ಟ್ರ್ಯಾಕ್ ಮಾಡಬೇಕು ಮತ್ತು ಆಸ್ಪತ್ರೆಗಳಲ್ಲಿ ಬೆಡ್ ವ್ಯವಸ್ಥೆ ಹೇಗಿದೆ ಅನ್ನೋ ಬಗ್ಗೆನೂ ಸರ್ಕಾರ ಚೆಕ್ ಮಾಡಬೇಕು. ನಾಲ್ಕನೇ ರಕ್ಷಣಾ ಸೂತ್ರದ ಪ್ರಕಾರ ಬೆಂಗಳೂರಿನಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡಬೇಕು. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ತಪ್ಪದೆ ರ್ಯಾಂಡಮ್ ಟೆಸ್ಟ್ ನಡೆಸಲೇಬೇಕು. ಸೋಂಕಿತರು ಪತ್ತೆಯಾದ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಬೇಕು. ಇನ್ನು ಐದನೇ ರಕ್ಷಣಾ ಸೂತ್ರದ ಪ್ರಕಾರ ಬೆಂಗಳೂರನ್ನ ಕೊರೋನಾದಿಂದ ಪಾರು ಮಾಡಲು ತಂತ್ರಜ್ಞಾನ ಬಳಸಿಕೊಳ್ಳಬೇಕು. ದೇಶದಲ್ಲೇ ಮಾದರಿಯಾಗಿರುವ ವಾರ್ ರೂಮ್ ತಂತ್ರಜ್ಞಾನ ಬಳಸಿದ್ರೆ ಬಹಳ ಸುಲಭ. ಸೋಂಕಿತರನ್ನ ಪತ್ತೆ ಹಚ್ಚಲು, ಚಿಕಿತ್ಸೆ ಕೊಡಿಸಲು ಟೆಕ್ನಾಲಜಿ ಸುಲಭವಾಗಲಿದೆ.
ಆಸ್ಪತ್ರೆಗಳ ರಿಯಲ್ ಟೈಮ್ ಬೆಡ್ ವ್ಯವಸ್ಥೆ ಬಗ್ಗೆ ತಂತ್ರಜ್ಞಾನ ಬಳಕೆಯಾಗಬೇಕು. ಪ್ರಧಾನಿ ಮೋದಿಯ ತಜ್ಞರ ಟೀಮ್ ಹೇಳಿದಂತೆ ಬೆಂಗಳೂರಲ್ಲಿ ಯಾವ ಸೂತ್ರವೂ ಸರಿಯಾಗಿ ಪಾಲನೆಯಾಗಿಲ್ಲ. ಹೀಗಾಗಿ ಇದುವರೆಗೂ ನಿರ್ಲಕ್ಷ್ಯ ಮಾಡಿದ್ದ ಸರ್ಕಾರಕ್ಕೆ TV9 ಕೂಡ ಒಂದಷ್ಟು ಸಲಹೆಗಳನ್ನು ಕೊಡ್ತಿದೆ. ಬೆಂಗಳೂರಿನ ಎಲ್ಲಾ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಸಿಗಬೇಕು. ಕೋವಿಡ್, ನಾನ್ ಕೋವಿಡ್ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಸಿಗಲೇಬೇಕು. ಆಸ್ಪತ್ರೆ ಆವರಣದಲ್ಲೇ ಪ್ರಾಣ ಬಿಡ್ತಾ ಇರೋ ಘಟನೆಗಳು ಅಂತ್ಯವಾಗಬೇಕು. ಬೆಂಗಳೂರಿನಲ್ಲಿ ಆಂಬ್ಯುಲೆನ್ಸ್ ಸಿಗದೆ ಪ್ರಾಣ ಬಿಟ್ಟ ಉದಾಹರಣೆಗಳಿವೆ. ಹೀಗಾಗಿ ರೋಗಿಗಳಿಗೆ ತುರ್ತಾಗಿ ಆಂಬ್ಯುಲೆನ್ಸ್ ಸಿಗೋ ಹಾಗೆ ವ್ಯವಸ್ಥೆ ಮಾಡಬೇಕು ಅನ್ನೋದು TV9 ಸಲಹೆ. TV9 ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಅದ್ಯಾವಾಗ TV9 ನಮ್ಮನ್ನ ಬದುಕಿಸೋದಕ್ಕೆ 5 ಸೂತ್ರ ಅನ್ನೋ ವರದಿಯನ್ನ ಬಿತ್ತರಿಸ್ತೋ ಇದಕ್ಕೆ ಸ್ಪಂದಿಸಿರೋ ಸಚಿವ ಸುಧಾಕರ್ ಎಲ್ಲಾ ರೀತಿಯ ಕ್ರಮ ಕೈಗೊಳ್ತೀವಿ ಅಂತ TV9 ವರದಿಯನ್ನೇ ಉಲ್ಲೇಖಿಸಿ ಟ್ವೀಟ್ ಮಾಡಿದ್ದಾರೆ. ಸಚಿವರೇನೋ ಎಲ್ಲಾ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದು ಕೇವಲ ಟ್ವೀಟ್ಗೆ ಸೀಮಿತ ಆಗಬಾರ್ದು. ಅಷ್ಟಕ್ಕೂ TV9 ಇದನ್ನ ಇಲ್ಲಿಗೆ ಬಿಡೋದು ಇಲ್ಲ. ನಾವಿದನ್ನ ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಹೀಗಾಗಿ ಚಾಚು ತಪ್ಪದೆ ಸರ್ಕಾರ ಇದನ್ನ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಸರ್ಕಾರವನ್ನ ದೇವರು ಕ್ಷಮಿಸೋದಿಲ್ಲ, ನಾವು ಕ್ಷಮಿಸಲ್ಲ, ರಾಜ್ಯದ ಜನರು ಕ್ಷಮಿಸಲ್ಲ. ಬ್ಯೂರೋ ರಿಪೋರ್ಟ್, TV9. ಈಗ ಆಲ್ರೆಡಿ ಪ್ರೂವ್ ಆಗಿ ಹೋಗಿದೆ ಕೊರೋನಾ ಅನ್ನುವಂಥದ್ದು ಕೇವಲ ಜನಸಾಮಾನ್ಯರು ಅಥವಾ ಅತ್ಯವಶ್ಯಕವಾಗಿ ಹಾದಿಯಲ್ಲಿ ಓಡಾಡೋರಿಗೆ ಮಾತ್ರ ಅಲ್ಲ, ಜನಸಾಮಾನ್ಯರು ಹೊರತುಪಡಿಸಿ ಬಹಳ ದೊಡ್ಡ ಮಂದಿಗೂ ಕೂಡ ಈಗ ಆಲ್ರೆಡಿ ಅಟ್ಯಾಕ್ ಆಗಿರೋದನ್ನ ಗಮನಿಸಿದೀವಿ. ಇದಕ್ಕೆ ಈ ತರದ ಒಂದು ಭಯಕ್ಕೆ ಖುದ್ದು ಮುಖ್ಯಮಂತ್ರಿಗಳು ಕೂಡ ಹೊರತಾಗಿಲ್ಲ. ಯಾಕಂತಂದ್ರೆ ಮುಖ್ಯಮಂತ್ರಿಗಳು ಕೂಡ ಈಗ ತಮ್ಮಂತಾವು ಕ್ವಾರಂಟೈನ್ಗೆ ಅಳವಡಿಸ್ಕೊಳ್ಬೇಕಾದಂತ ಅನಿವಾರ್ಯತೆಗೆ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಅವರು 5 ದಿನಗಳ ಕಾಲ ಈಗ ಮನೆಯಿಂದನೇ ಕೆಲಸ ಮಾಡ್ತಾರೆ. ಕಾರಣ ಅಂತ ಅಂದ್ರೆ ಅವರ ಅಕ್ಕಪಕ್ಕದಲ್ಲಿದ್ದಂಥವರಿಗೂ ಕೂಡ ಈಗ ಸೋಂಕಿರೋದು ದೃಢವಾಗಿದೆ. ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಅವರು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾದಂತ ಅನಿವಾರ್ಯತೆಗೆ ಬಂದ್ಬಿಟ್ಟಿದ್ದಾರೆ. ಈ ಕುರಿತಂತ ರಿಪೋರ್ಟ್ ಅನ್ನು ನೋಡ್ಕೊಂಬೋಣ ಬನ್ನಿ. ಮುಖ್ಯಮಂತ್ರಿಗಳು ಬಹಳ ಆರೋಗ್ಯವಾಗಿದ್ದಾರೆ, ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಕೃಷ್ಣದಲ್ಲಿ ಬಂದಿದೆ. ಜೊತೆ ಡ್ರೈವರ್ಗೆ ಮುಖ್ಯಮಂತ್ರಿಗಳ ಅಧಿಕೃತ ವಾಹನ ಅದ. ಕೊರೋನಾ ತನ್ನ ಕಬಂದ ಬಾಹುವನ್ನ ಚಾಚುತ್ತಲೇ ಇದೆ. ಎಲ್ಲರನ್ನೂ ಕಾಡ್ತಿರೋ ವೈರಸ್ ಸೋಂಕು ಈಗ ಮುಖ್ಯಮಂತ್ರಿ ನಿವಾಸವನ್ನು ಬಿಡದೆ ಕಾಡಿದೆ. ಸಿಎಂ ಧವಳಗಿರಿ ನಿವಾಸ ಮತ್ತು ಗೃಹ ಕಚೇರಿ ಕೃಷ್ಣಾ ಸಿಬ್ಬಂದಿ ಸೇರಿ ಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿಗೆ ಪಾಸಿಟಿವ್ ಇದೆ ಎನ್ನಲಾಗ್ತಿದೆ. ಆದರೆ ಇದನ್ನ ಸಿಎಂ ಕಚೇರಿ ಖಚಿತಪಡಿಸಿದೆ. ಸಿಎಂ ಬೆಂಗಾವಲು ಸಿಬ್ಬಂದಿಗೂ ಕೊರೋನಾ ಶಾಕ್. ಇನ್ನ5 ದಿನ PSY ವರ್ಕ್ ಫ್ರಮ್ ಹೋಮ್. ಎಸ್, ಇವತ್ತು ಬೆಳ್ಳಂಬೆಳಗ್ಗೆ ಬೆಚ್ಚಿ ಬೀಳುವ ಸರದಿ ಸಿಎಂ ಯಡಿಯೂರಪ್ಪ ನಿವಾಸದ ಸಿಬ್ಬಂದಿಯದ್ದಾಗಿತ್ತು. ಸಿಎಂ ಅಧಿಕೃತ ನಿವಾಸ ಮತ್ತು ಗೃಹ ಕಚೇರಿಯಲ್ಲಿ ಸೋಂಕು ಪತ್ತೆಯಾಗಿ ಆತಂಕ ಮೂಡಿಸಿತು. ಹಾಗಿದ್ರೆ ಯಾರ್ಯಾರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ನೋಡೋದಾದ್ರೆ, ಸಿಎಂ ಕಚೇರಿಯೇ ದೃಢಪಡಿಸಿರೋ ಪ್ರಕಾರ 3 ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಸಿಎಂ ಪ್ರಯಾಣಿಸುವ ಬದಲಿ ವಾಹನದ ಚಾಲಕ ಒಬ್ಬರಾದ್ರೆ ಬದಲಿ ವಾಹನದಲ್ಲಿದ್ದ ಗನ್ಮ್ಯಾನ್ಗೂ ಕೊರೋನಾ ಪಾಸಿಟಿವ್ ಬಂದಿದೆ. ಗೃಹ ಕಚೇರಿ ಕೃಷ್ಣಾದ ಓರ್ವ ಎಲೆಕ್ಟ್ರಿಷಿಯನ್ಗೂ ಸೋಂಕು ದೃಢಪಟ್ಟಿದೆ. ಇನ್ನು ಸಿಎಂ ಖಾಸಗಿ ನಿವಾಸ ಧವಳಗಿರಿಯಲ್ಲಿನ ಸಿಬ್ಬಂದಿಗೂ ಸೋಂಕು ತಗುಲಿದೆ ಎನ್ನಲಾಗಿದೆ. ಸದ್ಯ ಧವಳಗಿರಿ ವಾಸ್ತವ್ಯದಿಂದ ಯಡಿಯೂರಪ್ಪ ದೂರ ಉಳಿದಿದ್ದಾರೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಯಾವುದೇ ಶಾಸಕರು ಬಂದರೂ ಹತ್ತಿರದಿಂದ ಸಿಎಂ ಭೇಟಿಗೆ ಅವಕಾಶವಿಲ್ಲ. ಸಿಎಂ ಗೃಹ ಕಚೇರಿಗೆ ಕೊರೋನಾ ಸೋಂಕು ಕಾಲಿಟ್ಟ ಮೇಲೆ BS ಯಡಿಯೂರಪ್ಪ ಸೆಲ್ಫ್ ಕ್ವಾರಂಟೈನ್ ಮೊರೆ ಹೋಗಿದ್ದಾರೆ. 5 ದಿನ ಹೋಮ್ ಕ್ವಾರಂಟೈನ್ ನಲ್ಲಿರಲು ಸಿಎಂ ಅಧಿಕೃತ ಕಾವೇರಿ ನಿವಾಸದಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಅಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. 5 ದಿನ ಸಾರ್ವಜನಿಕರಿಗೆ ಸಿಎಂ ಭೇಟಿಗೆ ಅವಕಾಶವೇ ಇಲ್ಲ. ಬುಧವಾರದ ಬಳಿಕ ಸಿಎಂ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು 5 ದಿನ ಸಿಎಂ ವರ್ಕ್ ಫ್ರಮ್ ಹೋಮ್ ಮಾಡಲಿದ್ದಾರೆ. ಮನೆಯಿಂದಲೇ ರಾಜ್ಯದಲ್ಲಿನ ಸೋಂಕು ನಿಯಂತ್ರಣ ಕ್ರಮಗಳ ಬಗ್ಗೆ ಸಿಎಂ ಸೂಕ್ತ ನಿರ್ದೇಶನಗಳನ್ನು ನೀಡಲಿದ್ದಾರೆ. ರಾಜ್ಯದ ಮೂಲೆ ಮೂಲೆ ಗಲ್ಲಿ ಗಲ್ಲಿಗಳನ್ನು ಕಾಡಿದ ಕೊರೋನಾ ಇವತ್ತು ಸಿಎಂ ನಿವಾಸವನ್ನೂ ಬಿಟ್ಟಿಲ್ಲ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.
ಇನ್ನು ರಾಷ್ಟ್ರ ಹಾಗೆ ಅಂತಾರಾಷ್ಟ್ರೀಯ ಕೊರೋನಾ ಸಂಬಂಧಿ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.